ನಮಸ್ತೆ. ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನಿಲ್ಲಿ ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ 4ರಿಂದ 5 ಟೊಮೊಟೊ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 5 ಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಕಲ್ಲುವ್ವು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಿಕ್ಸಿನಲ್ಲಿ ಹಾಕಿ ಮಿಕ್ಸಿ ಜಾರ್ಗೆ ರುಬ್ಕೊತಾ ಇದ್ದೀನಿ. ಇದು ರುಬ್ಬೋ ಮಸಾಲೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಚಕ್ಕೆ, ಲವಂಗ, ಕಲ್ಲುವ್ವು, ಅನಾನಸ್ ಮೊಗ್ಗು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇದನ್ನು ಪೇಸ್ಟ್ ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾವು ಚಿಕನ್ ಪಲಾವ್ ಮಾಡ್ಕೋಬೋದು. 4ರಿಂದ 5 ಪೀಸು ತೆಂಗಿನಕಾಯಿನ ಸೇರಿಸಿದ್ದೀನಿ. ಇವಾಗ ಚಿಕನ್ಗೆ ಅರಿಶಿನ, ಉಪ್ಪು ಮತ್ತು ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ, ನಾನು ಹೇಳಿದ್ನಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಚಟ್ನಿ ಟೈಪ್ ಮಾಡಿಟ್ಕೊಂಡಿರ್ತೀನಿ ಅದು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪುಡಿ, ಸ್ವಲ್ಪ ಮೆಣಸಿನ ಪುಡಿನೂ ಸೇರಿಸಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಚಳಿ ಅಲ್ವಾ, ವೆದರ್ಗೆ ಖಾರ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇದಕ್ಕೆ 2 ಸ್ಪೂನಷ್ಟು ಮೊಸರು ಕೂಡ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಣ, ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು, ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇವಾಗ ಪಾತ್ರೆ ಇಟ್ಕೊಂಡು ಬೇಗ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟೆ. ಸ್ವಲ್ಪನೇ ಇರೋದು ಅಂದ್ಬಿಟ್ಟು ಚಿಕ್ಕದೊಂದು ಕುಕ್ಕರ್ ಇಟ್ಬಿಟ್ಟೆ. ಅದಕ್ಕೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಬೇಕು. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊನ ಕೂಡ ಹಂಗೆ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮೊಟೊನ ಹಾಕ್ಕೊಂಡೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಟೊಮೊಟೊ ಸ್ವಲ್ಪ ಬಾಡ್ಕೋಬೇಕು. ಟೊಮೊಟೊ ಸ್ವಲ್ಪ ಬಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ, ಅದನ್ನು ಹಾಕಿ ಕುದಿಸಿ ಅದು ಎಣ್ಣೆ ಬಿಡೋವರೆಗೂ ಕುದಿಬೇಕು. ಆವಾಗ ಚೆನ್ನಾಗಿರುತ್ತೆ. ಎಣ್ಣೆ ಬಿಡೋವರೆಗೂ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ಚಿಕನ್ ಹಾಕಿ 2 ನಿಮಿಷ ಮುಚ್ಚಿಟ್ರೆ ಬೇಗ ಬೆಂದ್ಕೊಳ್ಳುತ್ತೆ ಚಿಕನ್ನು. ಮತ್ತು ಮಸಾಲೆ ಎಲ್ಲ ಇದು ಮಾಡಿಕೊಂಡು ತುಂಬ ಚೆನ್ನಾಗಾಗುತ್ತೆ ಪಲಾವು. ನಾನು ಯಾವಾಗಲೂ ಇದೇ ಥರ ಚಿಕನ್ ಪಲಾವ್ ಮಾಡೋದು. ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಚಿಕನ್ ಪಲಾವ್ ಅಂದರೆ. ಇವಾಗ ಇನ್ನು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡೆ. ಖಾರ ಕಮ್ಮಿ ಇತ್ತು ಅನ್ನಿಸ್ತು ನನಗೆ. ಜಾಸ್ತಿ ಖಾರ ಹಾಕಿದ್ರೆ ನಮ್ಮ ಅಮ್ಮನಿಗಾಗಲ್ಲ, ಹಂಗಾಗಿ ಖಾರ ನೋಡಿ ಹಾಕ್ಕೊತೀನಿ ಯಾವಾಗಲೂ. ಇವಾಗ ನಾನಿಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ತೊಳೆದಿಟ್ಕೊಂಡಿದ್ದೆ. ಅದನ್ನು ಸೇರ್ಸೋಕೆ ಹೋದಾಗ ನಂಗೆ ಅನಿಸಿದ್ದು ಅದು ಚಿಕ್ಕದಾಗುತ್ತೆ ಕುಕ್ಕರು ಅಂದ್ಬಿಟ್ಟು ಈ ಕುಕ್ಕರ್ಗೆ, ಸ್ಟೀಲ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದರಲ್ಲಿಟ್ಟೆ. 1.5 ಲೋಟ ಅಕ್ಕಿ ಹಾಕ್ಕೊಂಡೆ. ನಾನಿಲ್ಲಿ 2.25 ಲೋಟ ನೀರು ಹಾಕ್ತೀನಿ. ಯಾಕೆಂದರೆ ಮಸಾಲೆನಲ್ಲೂ ನೀರಿರುತ್ತಲ್ಲ, ಅದು ಸೇರಿಬಿಟ್ರೆ ಅನ್ನ ಬೆಂದೋಗುತ್ತೆ. ಯಾವುದೇ ಅನ್ನ ಬೆಂದರೆ ರುಚಿ ಇರಲ್ಲ. ಕೆಲವೊಂದು ಸಲ ನಾವು ವೈಟ್ ರೈಸ್ನ ಬೇಯಿಸ್ಕೊಂಡು ಉಪ್ಸಾರು ಇವ್ರ ಜೊತೆ ತಿಂದಾಗ ಚೆನ್ನಾಗಿರುತ್ತೆ. ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ಬಾತ್ಗಳು ಈ ಐಟಮ್ ಮಾಡಿದಾಗ ಅನ್ನ ಬೆಂದೋಗಬಾರ್ದು. ಇನ್ನು ಸ್ವಲ್ಪ ಮೊಸರು ಸೇರಿಸ್ತೀನಿ. ಕಾರಣ ಏನು ಅಂದರೆ, ನಾನು ಎಲ್ಲದಕ್ಕೂ ಸ್ವಲ್ಪ ಮೊಸರು ಜಾಸ್ತಿ ಸೇರಿಸ್ತೀನಿ ಅಂದರೆ ನನ್ನ ಮಗ ತಿನ್ನಲ್ಲ ಮೊಸರು. ಹಂಗಾಗಿ ಈ ಥರ ಯಾವ ಥರನಾದರೂ ಸೇರಿಸಿ ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಅವನ ಮೊಸರು ಕೈಯಲ್ಲಿ ಅನ್ನ ಕಲಿಸ್ಬಿಟ್ಟು ಕೊಟ್ಟರು ತಿನ್ನಲ್ಲ ಹುಡುಗ. ಹಾಗಾಗಿ ಅವ್ನಿಗೆ ಈ ಥರ ಮಾಡೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಒಂದೇ ಕರೆಕ್ಟಾಗಿ ಕುದಿ ಬಂದಿದೆ. ಇವಾಗ ಅನ್ನ ಇನ್ನೇನೋ ರೆಡಿ. ಇವಾಗ ಹಿಂಗಿದ್ದಾಗ ಅದಕ್ಕೆ ಟೈಟಾಗಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ 10 ನಿಮಿಷದಲ್ಲಿ ಬಿಸಿ ಬಿಸಿ ಪಲಾವ್ ಸರ್ವ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಇದ್ರ ಜೊತೆ ಚಿಲ್ಲಿ ಚಿಕನ್ ಸೇರಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.